ಎಲ್ರಿಗೂ ನಮಸ್ತೆ. ನಾನಿಲ್ಲಿ ನುಗ್ಗೆ ಸೊಪ್ಪು ಉಪಯೋಗಿಸ್ಬಿಟ್ಟು ಒಂದು ಡಿಶ್ ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ಅಂದ ತಕ್ಷಣ ನಮಗೆ ಬಸ್ಸಾರೆ ತಲೆಗೆ ಬರುತ್ತೆ. ಮತ್ತು ನಾವು ಈ ಥರ ಬೇರೆ ಬೇಳೆ ಹಾಕ್ಬಿಟ್ಟು ಮಾಡ್ತೀವಿ. 2 ದಿನದಿಂದ 3 ದಿನವೂ ಇಟ್ಕೊಂಡು ಊಟ ಮಾಡ್ಬೋದು. ಇದು ನಾವು ಸೋಸೋದನ್ನು ತುಂಬಾ ಸುಲಭ. ಇದು ಒಂದಿನ ಹೀಟಿಗೆ ಇಟ್ಬಿಟ್ರೆ ಕಾಟನ್ ಬಟ್ಟೆನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಬಿಡುತ್ತೆ. ಮತ್ತು ತೊಳಿಬೇಕಾದ್ರೂ ನಾವು 2-3 ಸಲ ತೊಳೆದ್ರೆ ಇದೆ ನೋಡಿ, ಸಣ್ಣ ಸಣ್ಣದು ಕಡ್ಡಿ ತೆಗಿಯೋಕ್ಕಾಗಲ್ಲ. ಇಷ್ಟು ಸಣ್ಣ ಕಡ್ಡಿ ಎಲ್ಲ ತೆಗಿಯೋಕ್ಕಾಗಲ್ಲ ನೋಡಿ. ಈ ಥರ 2-3 ಸಲ ತೊಳೆದ್ರೆ ಕಡ್ಡಿನೂ ನೀರೊಳಗೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ನಾನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಹೆಸರುಬೇಳೆ ಜೊತೆಗೆ ತೊಗರಿಬೇಳೆನೂ ಹಾಕಿಬೋದು. ಇದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಬಿಡೋಣ. ಇವಾಗ ತೊಳೆದಿರೋ ಬೇಳೆನ ಹಾಕ್ಕೊಂಬಿಡೋಣ. ಕುಕ್ಕರಿಗಾದರೂ ಹಾಕಿಬಿಟ್ಟು 3 ವಿಷಲ್ ಹಾಕ್ಸ್ಬೋದು. ಹಾಗೆಯೇ ಬೇಯುತ್ತೆ ಹೆಸರುಬೇಳೆ ಆದ್ದರಿಂದ. ಇವಾಗ ಬೇಳೆ ಹಾಕಿದ್ದೀನಿ. ಸ್ವಲ್ಪ ಕುದಿ ಬರಲಿ. ಈ ಥರ ಏನು ಬರುತ್ತಲ್ಲ ನೊರೆ ಥರ, ಅದನ್ನು ತೆಗೆದುಬಿಡೋಣ. ಇದೆ ಇನ್ನೂ ಕುದಿ ಬಂದಮೇಲೆ ಇನ್ನೂ ಜಾಸ್ತಿ ಬರುತ್ತೆ. ಇವಾಗ ಈ ಥರ ಎಲ್ಲ ನೊರೆ ಬಂದಿರೋದನ್ನು ತೆಕ್ಕೊಂಡಿದ್ದೀನಿ. ಹೆಸರುಬೇಳೆ ಅಲ್ವ ತುಂಬ ಬರುತ್ತೆ. ತೊಗರಿಬೇಳೆನಾದರೂ ಬರುತ್ತೆ. ತೊಗರಿಬೇಳೆನೂ ಜೊತೆಗೆ ಹಾಕ್ಕೋಬೋದು. ನಾನು ಬರೀ ಹೆಸರುಬೇಳೆ, ನುಗ್ಗೆ ಸೊಪ್ಪು ಅಲ್ವ ಸ್ವಲ್ಪ ಹೀಟ್ ಇರುತ್ತೆ ಅಂತ ಇವಾಗ 3 ಟೊಮೊಟೊ ಹಾಕಿದ್ದೀನಿ. 3 ಟೊಮೊಟೊ ಮತ್ತು ಖಾರಕ್ಕೆ ತಕ್ಕಂಗೆ ಹಸಿರು ಮೆಣಸಿನ್ಕಾಯಿ, ಒಂದು 2 ಗಡ್ಡೆ ಈರುಳ್ಳಿ, 1-2 ಗಡ್ಡೆ ಬೆಳ್ಳುಳ್ಳಿ, 1-2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಬೇಯಕ್ಕೆ ಬಿಡೋಣ. ಇವಾಗ ಸ್ವಲ್ಪ ಬೆಂದಿದೆ. ನುಗ್ಗೆ ಸೊಪ್ಪನ್ನು ಹಾಕ್ಕೊಂಬಿಡೋಣ. ಹಾಕ್ಬಿಟ್ಟು ಉಪ್ಪು ಇವಾಗಲೇ ಹಾಕ್ಬಿಟ್ಟು ಬೇಯಕ್ಕೆ ಬಿಟ್ಬಿಡೋಣ. ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಸ್ವಲ್ಪ ಬಸ್ಕೊಂಬಿಟ್ಟು ಹಸಿರು ಮೆಣಸಿನ್ಕಾಯಿನ ಮ್ಯಾಶ್ ಮಾಡಿಬಿಡೋಣ. ಸ್ವಲ್ಪ ಮೇಲಿಂದ ಬಸ್ಕೊಂಬಿಡೋಣ. ರಸ ಎಲ್ಲ ಬಸ್ತದನೆ. ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಹಾಕಿದ್ರಿಂದ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಮ್ಯಾಶ್ ಮಾಡ್ಕೊಂಬಿಡೋಣ. ಇವಾಗ ಮ್ಯಾಶ್ ಮಾಡಿದ್ದೀನಿ. ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡಿಬಿಡೋಣ. ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಹಾಕೋಣ. ಚೆನ್ನಾಗಿದೆ. ಸ್ವಲ್ಪ ಸಿಡಿಲಿ. ಇವಾಗ ಸ್ವಲ್ಪ ಹಿಂಗೆ ಹಾಕೋಣ. ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಒಗ್ಗರಣೆ ಮಾಡಿಬಿಟ್ಟು ರೆಡಿ ಮಾಡಿರೋ ಒಂದು ಸಾಂಬಾರು ಹಾಕೋಣ. ಹಾಕಿದ್ದೀನಿ. ಸ್ವಲ್ಪ ನಾವೇನು ರಸ ಬಸ್ತಿದ್ವಲ್ವ ಅದನ್ನು ಸೇರಿಸ್ಕೊಂಬಿಡೋಣ. ಇವಾಗ ರೆಡಿಯಾಗಿದೆ. ಕುದಿಯಕ್ಕೆ ಬಿಡೋಣ. ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ. ನಮಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಹುಳಿ ಸ್ವಲ್ಪ ಕಡಿಮೆ ಇದೆ. ಹುಣಸೆ ರಸನಾದರೂ ಹಾಕ್ಕೋಬೋದು. ಮತ್ತು ಇಲ್ಲಾಂದರೆ ನಾನು ನಿಂಬೆ ರಸ ಹಾಕ್ತಾಯಿದ್ದೀನಿ. ನಿಂಬೆ ರಸ ತುಂಬ ಟೇಸ್ಟ್ ಕೊಡುತ್ತೆ. ಹುಣಸೆ ರಸನೂ ಚೆನ್ನಾಗಾಗುತ್ತೆ. ಇವಾಗ ನಿಂಬೆ ರಸ ಹಾಕ್ಬಿಟ್ಟು ತುಂಬ ಹೊತ್ತೇನು ಕುದಿಸೋದು ಬೇಡ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸಾಕು. ಗ್ಯಾಸ್ ಆಫ್ ಮಾಡಿಬಿಡೋಣ. ಮುಚ್ಚಳ ಮುಚ್ಚಿಬಿಟ್ಟು ಇವಾಗ ಬಿಸಿ ಬಿಸಿ ಚಪಾತಿಗೆ ಸರ್ವ್ ಮಾಡ್ಕೊಂಬಿಡೋಣ. ಮುದ್ದೆ, ಅನ್ನ, ಚಪಾತಿ, ದೋಸೆ ಎಲ್ಲದಕ್ಕೂ ತುಂಬಾ ಬೆಸ್ಟ್ ಕಾಂಬಿನೇಷನ್ನು. ನೋಡಿ ಏನು ಚೆನ್ನಾಗಿ ರೆಡಿಯಾಗಿದೆ. ಇವಾಗ ಚಪಾತಿ ಜೊತೆಗೇ ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ಚಪಾತಿ, ಮುದ್ದೆ, ರೊಟ್ಟಿ, ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ನು. 2 ದಿನದಿಂದ 3 ದಿನದವರೆಗೂ ಇಟ್ಕೊಂಡು ನಾವು ಊಟ ಮಾಡ್ಬೋದು. ಇದು ಅಷ್ಟು ಚೆನ್ನಾಗಿ ಕುದ್ದಂಗೂ ತುಂಬ ಚೆನ್ನಾಗಾಗುತ್ತೆ. ಮೇಲಾಗಿ ಹುಣಸೆ ರಸ, ನಮಗೆ ನಿಂಬೆ ರಸ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಸೆಟ್ ಆಗುತ್ತೆ. ಹುಣಸೆ ರಸ ಸ್ವಲ್ಪ ಬೆಲ್ಲ ಹಾಕಿ ಇನ್ನೂ ಬೆಸ್ಟ್ ಕಾಂಬಿನೇಷನ್. ಹಾಗಾಗಿ ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.